ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮ್ಮ ಚಾನಲ್ಗೆ ವೆಲ್ಕಮ್. ಸೊ ನೀವು ಸಿಂಗಲ್ ಆಗಿರೋದಕ್ಕೆ ಒಂದೇ ಕಾರಣ ಏನಂದರೆ, ನಿಮಗೆ ಹುಡುಗಿರು ಬೀಳದೇ ಇರೋದಕ್ಕೆ ಕಾರಣ ಬಂದುಬಿಟ್ಟು ನಿಮ್ಮ ಹತ್ರ ದುಡ್ಡಿಲ್ಲ, ಅಥವಾ ಅವ್ರನ್ನ ಮದುವೆ ಆಗಬೇಕು ಅಂದರೆ ಒಳ್ಳೆ ಹುಡುಗಿ ಸಿಗ್ತಾಯಿಲ್ಲ, ಅವ್ರು ನಮಗೆ ಅಂದರೆ ನಮ್ಮ ಜಾತಿಯಲ್ಲಿ ಹುಡುಗಿರು ಇಲ್ಲವೇ ಇಲ್ಲ. ಸೊ ಈ ಒಂದು ಕ್ವೆಶ್ಚನ್ಗಳು ಇಟ್ಟುಕೊಂಡಿರ್ತಕ್ಕಂಥ ಹುಡುಗರಿಗೆ ಪ್ರಸ್ತುತ ಜಾತಿ ಬೇಕಾಗಿಲ್ಲ, ಒಳ್ಳೆಯ ಗುಣ ಇರ್ತಕ್ಕಂಥ ಹುಡುಗ ಬೇಕು ಅಂತ ಏಕಾಂಶಿ ಅಂತ ಒಂದು ಹುಡುಗಿ ಮಾಹಿತಿ ಕಳಿಸಿದ್ದಾರೆ. ಇದು ಆಕೆಯ ಪ್ರೊಫೈಲು. ಸೊ ಊರು ಬಂದ್ಬಿಟ್ಟು ಇವ್ರದ್ದು ಬಂಡೇಹಳ್ಳಿ, ಚಾಮರಾಜನಹಳ್ಳಿಯ ಕೊಳ್ಳೇಗಾಲದಲ್ಲಿ ಬರುತ್ತೆ. ಇವರ ತಂದೆಯವರು ಒಬ್ಬ ಕಾಡು ಕೆಲಸ ಮಾಡ್ತಾರೆ ಸ್ನೇಹಿತರೆ. ಕಾಡಿನಲ್ಲಿ ಕೆಲಸ ಅಂತ ಕರಿತೀವಲ್ಲ, ಅಂದರೆ ಉತ್ಪನ್ನಗಳ ಸಂಗ್ರಹಣ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ತಾಯಿಯವರು ಗೃಹಿಣಿ. ಅಣ್ಣ ಒಬ್ಬ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಂತಂದರೆ ಫಾರೆಸ್ಟ್ ಆಫೀಸರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವರ ಮನೆ ಎಲ್ಲಿದೆ ಅಂತಂದರೆ, ಒಂದು ಕಾಡು ಪ್ರದೇಶ ಒಳಗೊಂಡಿರ್ತಕ್ಕಂತಹ ದಡದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಬಂಡೇಹಳ್ಳಿ. ಹಾಗಾಗಿ ಅಲ್ಲಿ ಒಂದು ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಫ್ಯಾಮಿಲಿಯಲ್ಲಿ ಇಬ್ಬರು ಸದಸ್ಯರು. ಆ್ಯಂಡ್ ಈಕೆ ಸಹ ಅಲ್ಲಿ ಒಂದು ಸ್ವಲ್ಪ ಹೆಲ್ಪಿಂಗ್ ಮಾಡಿ ಮನೆ ಕೆಲಸ ಮತ್ತು ಕಾಡಿನಲ್ಲಿ ಹಣ್ಣು ಅಂತ ಮಾರೋದು, ಅಲ್ಲಿ ಆಗಿರ್ತಕ್ಕಂಥ ಹೂವುಗಳು ಮಾರೋದು, ಇದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಪಾರ್ಟ್ ಟೈಮ್ ಜಾಬ್ ರೀ. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಸ್ವಲ್ಪ ದುಡ್ಡಾದರೂ ಮಾಡ್ಕೊಳ್ಬೇಕು ಅನ್ನೋ ಸ್ವಭಾವದ ಹುಡುಗಿ. ಸೊ ಈಕೆ 5.5 ಅಡಿ, ನೋಡೋದಕ್ಕೆ ಕಂದು ಬಣ್ಣ ಹೊಂದಿದ್ದಾರೆ, ಅಂದರೆ ಬೂದು ಕಲರ್ ಬಣ್ಣ ಇದ್ದಾರೆ. ಮೀನರಾಶಿ ಮತ್ತು ಪೂರ್ವಾಷಾಢ ಒಂದು ನಕ್ಷತ್ರ. ಈ ಒಂದು ಏಕಾಂಶಿ ಅಂತಕ್ಕಂಥ ಹುಡುಗಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಒಂದನೇದಾಗಿ ಮೆಚ್ಯೂರಿಟಿ ಮೈಂಡೆಡ್ ಇರ್ತಕ್ಕಂಥ ಹುಡುಗ. ನಿಮ್ಮ ವಯಸ್ಸು 28 ಆರ್ 30ರ ಒಳಗಡೆ ಇದ್ದರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಮೆಚ್ಯೂರಿಟಿ ಮೈಂಡೆಡ್ ಬಂದಿರಲ್ಲ, ಅಂದರೆ ಯೋಚನೆಗಳು ಬಂದಿರಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಸೊ ಮುಂದೆ ಏನು ಮಾಡಬೇಕು, ಸೊ ನಾನಿವಾಗ ಇರ್ತಕ್ಕಂಥ ಸಿಚುವೇಶನ್ ಕರೆಕ್ಟಾಗಿದೆಯಾ, ಇದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥ ಹುಡುಗರು ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ. ಅದಕ್ಕೋಸ್ಕರನೇ ಇವರು ಮದುವೆ ಆಗಬೇಕಾಗಿರ್ತಕ್ಕಂತಹ ಮುಂಚೆನೇ ಅದನ್ನೆಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಒಂದನೇದು ಒಳ್ಳೆಯ ಕ್ಲಾಮ್ ಡೌನ್ ಆಗಿರಬೇಕು, ತಾಳ್ಮೆಯನ್ನು ಹೆಚ್ಚಿಗೆ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಸೊ ಪೇಷನ್ಸ್ ಮೇನ್ ಇರಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸ್ನೇಹಿತರೆ, ಅಪ್ಪಟ ಕನ್ನಡ ಮತ್ತು ಹಿಂದಿ ಮಾತಾಡೋಕ್ಕೆ ಬರಬೇಕು. ಯಾಕಂದರೆ ನಾವಿರೋದು ನಮ್ಮ ರಾಜ್ಯದಲ್ಲಿ. ಮುಂಬರುವ ದಿನಗಳಲ್ಲಿ ನಾವೇನು ದುಡಿಬೇಕು, ಹೊರಗಡೆ ಹೋಗಬೇಕು ಅಂದರೆ ಹಿಂದಿ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಆ ಒಂದು ಉದ್ದೇಶದಿಂದ ಸಣ್ಣ ಸಣ್ಣ ವಿಷಯಗಳನ್ನು ಇಗ್ನೋರ್ ಮಾಡುವಂತಹ ಹುಡುಗ ಇರಬೇಕು. ನನಗೆ ಜಾತಿ ಯಾವುದು, ಮತ ಯಾವುದು, ಇದ್ಯಾವುದು ಕೂಡ ಮ್ಯಾಟ್ರ್ ಆಗೋಲ್ಲ. ನೀವು ಚೆನ್ನಾಗಿದ್ದೀರಾ, ನಿಮ್ಮ ಜೊತೆ ನಾನು ಚೆನ್ನಾಗಿರ್ತೀನಿ ಮದುವೆ ಆದರೆ, ಸೊ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ನನ್ನ ಕುಟುಂಬವನ್ನು ಸೇಮ್ ಇಂಪಾರ್ಟೆಂಟ್ ಕೊಡಬೇಕು. ಇವರ ತಂದೆ ತಾಯಿಯವರು ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಈಕೆಯನ್ನು. ಅದಕ್ಕೋಸ್ಕರ ಇವರ ಕುಟುಂಬಕ್ಕೂ ಕೂಡ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ನೀವು ಅಂತ ಹೇಳಿದ್ದಾರೆ. ನಿಮ್ಮ ಮಾಹಿತಿಗಳನ್ನು ಈಕೆಗೆ ಕಳಿಸಿರ್ತಕ್ಕಂತಹ ಜಿಮೇಲ್ ID ಪ್ರಸ್ತುತ ಮೆಸೇಜ್ ಮಾಡಿ. ಸೊ ಹಾಗಾಗಿ ಆಕೆಯನ್ನು ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕಳಿಸ್ಕೊಡ್ತಾಳೆ. ನೀವು ಅಲ್ಲಿಗೆ ಡೈರೆಕ್ಟಾಗಿ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇವಾಗ ಆಕೆ ಹತ್ತಿರ ಇರ್ತಕ್ಕಂಥ ಆಸ್ತಿ ವಿವರಣೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಆಸ್ತಿ ವಿವರಣೆ ನಂಬರ್ 1, ಒಂದು ಸುಂದರವಾಗಿರ್ತಕ್ಕಂಥ ಮನೆ ಇದೆ. ಬಟ್ ಅದು ಸ್ವಂತ ಮನೆ ಅಲ್ಲ ಸ್ನೇಹಿತರೆ. ಫಾರೆಸ್ಟ್ ಗಾರ್ಡ್ ಕಡೆಯಿಂದ ಸಿಗ್ತಕ್ಕಂತಹ, ಅಂದರೆ ಫಾರೆಸ್ಟ್ ಏರಿಯಾ ನೋಡಿಕೊಳ್ಳುವಂತಹ ಕುಟುಂಬಕ್ಕೆ ಕೊಡ್ತಕ್ಕಂಥ ಗೌರ್ಮೆಂಟ್ ಕಡೆಯಿಂದ ವಸತಿ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂಥ ಮನೆ. ಸೊ ಮತ್ತು ಇವಳ ಹೆಕ್ಕಳೆ ಗದ್ದೆ ಇಲ್ಲ, ಏನೂ ಇಲ್ಲ. ಇವರು ನಿಮ್ಮ ಮನೆಗೆ ಬರೋದು ಒಂದು ಫ್ರೀಯಾಗಿ ಬರ್ತಾರೆ, ಅಂದರೆ ವರದಕ್ಷಿಣೆ ವರಪಚಾರ ಕೊಡ್ತಾರೆ. ಆದರೆ ದುಡ್ಡು ಇರ್ತಕ್ಕಂಥ ಹುಡುಗಿ ಅಲ್ಲ, ಖಾಲಿ ಜೀವನದಲ್ಲಿರ್ತಕ್ಕಂಥ ಹುಡುಗಿ. ಬಟ್ ಮೈಂಡ್ ಸೆಟ್ ಚೆನ್ನಾಗಿದೆ, ಅಂದರೆ ಯೋಚನೆಗಳು ಚೆನ್ನಾಗಿ ಮಾಡ್ತಾರೆ. ಸೊ ಲೈಫ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಈಕೆ ಹತ್ತಿರ ಈ ಒಂದು ಕಾರು ಸಹ ಇದೆ, ಅದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಸೊ ಕಾರು ತೋರಿಸುವಂತಹ ಉದ್ದೇಶ ಒಂದೇ ಸ್ನೇಹಿತರೆ. ಇಷ್ಟೆಲ್ಲ ಏನೂ ಇಲ್ಲ ಇವಳ ಹತ್ರ. ನಾನು ಇವಳನ್ನು ಮದುವೆ ಬಿಕಾರಿ ಆದರೆ ಹೇಗೆ ಅಂತ ಅಂದ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಓಡಾಡೋದಕ್ಕೆ, ಸುತ್ತಾಡೋದಕ್ಕೆ ಇದೊಂದು ಕಾರು ಕೊಟ್ಟರೆ ಅವ್ರನ್ನ ಮದುವೆ ಆಗ್ತೀರ ತಾನೇ? ಹೌದು, 100% ಆಗ್ತೀರ ನೀವು. ಇದೊಂದು TVE 300 ಓಲ್ಡ್ ಮಾಡೆಲ್ ಕಾರ್. ಇದರ CC 1493ಯ CCಯ ಗಾಡಿ ಮತ್ತು ಡೀಸೆಲ್ ವೇರಿಯಂಟ್. ಇದರ ಟಾಪ್ ಸ್ಪೀಡ್ 140ರಿಂದ 150 ಕಿಲೋಮೀಟರ್ವರೆಗೂ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 16ರಿಂದ 18ರ ಮೈಲೇಜಿಂಗ್ ಕೊಡುತ್ತೆ. ಒಳಗಡೆ 7 ಸೀಟ್ ಇದೆ ಮತ್ತು ಒಳ್ಳೆಯ ಒಂದು ಸ್ಟ್ರಾಂಗ್ ಬಾಡಿ ಆ್ಯಂಡ್ ಗುಡ್ ರೂಟಿನಲ್ಲಿ ಇರ್ತಕ್ಕಂತಹ ಗಾಡಿ ಇದಾಗಿರೋದು.
ವೈಟ್ ಕಲರಲ್ಲಿ ನಮಗೆ ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಲ್ಲ. ಸೊ ಈ ಕಡೆ ಬಂದರೆ ಅಫ್ಕೋರ್ಸ್ ಈ ಒಂದು ಗಾಡಿಗೆ ಲುಕ್ಗೆ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯಲ್ಗಳನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಇಂಟೀರಿಯಲ್ಗಳ ಬೋರ್ಡಬಲ್ ಡಿಸೈನ್ಗಳ ಸ್ಪೇಸು, ಸ್ಟೀರಿಂಗ್ ಸೀಟು ಕಂಫರ್ಟಬಲ್ ಆಗಿದೆಯಾ ನೋಡ್ಕೊಳ್ಳಿ, ಗೇರ್ ಸಿಸ್ಟಮ್ ಮತ್ತು ಇಲ್ಲಿಗೆ ಸ್ಪೇಸು ಮತ್ತು ಇಲ್ಲಿಂದಲೇ ಏರ್ ಬ್ಯಾಗ್ ಆನ್ ಆಗುವಂತಹ ಏರ್ ಬ್ಯಾಗ್. ಸೊ ಈ ರೀತಿ ಗಾಡಿ ನಮಗೆ ವರದಕ್ಷಿಣೆಯಲ್ಲಿ ಆಕೆನ ಮದುವೆ ಆದರೆ ಸಿಗ್ತಕ್ಕಂಥದ್ದು ಅಂತಂದರೆ ಯಾಕೆ ಮದುವೆ ಆಗಬಾರ್ದು, ಜೊತೆಗೆ ಓದಿದ್ದಾಳೆ, ಮುಂಬರುವ ದಿನಗಳಲ್ಲಿ ಒಂದು ಜಾಬ್ ಕೂಡ ತೆಗೆದುಕೊಳ್ತಾಳೆ ಅನ್ನೋದು ಗ್ಯಾರಂಟಿ ಸಹ ಇದೆ. ಬಟ್ ಮದುವೆ ಆಗಲೇಬೇಕು ಅಂತ ನೀವು ಸಹ ಗ್ಯಾರಂಟಿ ಕೊಟ್ಟರೆ ಪ್ರಸ್ತುತ ಈಕೆ ಕಣ್ಣು ಮುಚ್ಕೊಂಡು ನಿಮ್ಮ ಜೊತೆ ತಾಳಿ ಕಟ್ಸ್ಕೊಳ್ತಾಳೆ ಸ್ನೇಹಿತರೆ. ಸೊ ಇಂಥ ಸುಂದರವಾಗಿರ್ತಕ್ಕಂತಹ ಆಫರ್ಗಳನ್ನು ನೀವು ಬಿಡೋಕ್ಕೆ ಹೋಗಬೇಡಿ. ಸೊ ಒಳ್ಳೆಯ ರೀತಿಯಲ್ಲಿ ಈಕೆಯನ್ನು ಬಳಸ್ಕೊಂಡು ಅವರ ಜೊತೆ ಸಂಬಂಧನ ಬೆಳೆಸ್ಕೊಂಡು ಮದುವೆ ಆಗಿ ಕಡೆ ತನಕ ಇರಿ ಅಂತ ನಾನು ಕೂಡ ಹೇಳ್ತಾ, ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಶುಭವಾಗಲಿ ಸ್ನೇಹಿತರೆ, ಬೇಸಿಗೆ ಕಾಲ ಇದು, ಹುಷಾರಾಗಿರಿ, ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ, ನಮಸ್ತೆ, ಟೇಕ್ ಕೇರ್, ಬಾಯ್.